ಗೂಗಲ್ ಕ್ರೋಮ್ ಅಥವಾ ಫೈರ್ಫಾಕ್ಸಲ್ಲಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಅಲ್ಲೇ ಜಿಮೇಲ್ ಅನ್ನೋ ಆಪ್ಷನ್ ಇರುತ್ತೆ. ಜಿಮೇಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗೋದು ನಿಮ್ಮ ಮೇಲ್, ನೀವು ಮೇಲ್ ಐ ಡಿ ಏನು ಕ್ರಿಯೇಟ್ ಮಾಡಿದ್ರೆ ಆ ಮೇಲ್ ಲಾಗಿನ್ಗೆ ಹೋಗುತ್ತೆ. ಸೊ ನೀವು ಲಿಂಕ್ ಬಂದಿಲ್ಲ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಲಿಂಕ್ ಇದ್ರೆ ಅಕಸ್ಮಾತ್ ನಿಮ್ಗೆ ಸೇವಾ ಸಿಂಧು ಅಂತೇಳಿ ಸರ್ವಿಸ್ ಪ್ಲಸ್ ಲಿಂಕ್ ಬಂದಿರುತ್ತೆ. ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ಸೇವಾ ಸಿಂಧು 1 ಅಂತೇಳಿ ಹೊಸ ಟ್ಯಾಬಲ್ಲಿ ನೀವು ಸೇವಾ ಸಿಂಧು ಲಾಗಿನ್ ಅನ್ನು ಸರ್ಚ್ ಮಾಡಿ, ಅದರಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಯುವರ್ ಲಾಗಿನ್ ಐ ಡಿಗೆ ನಿಮ್ಮ ಹೊಸ ಜೀವನ್ ಮೇಲ್ ಐ ಡಿ, ಸೇವಾ ಸಿಂಧುವಿನ ಹೊಸ ಮೇಲ್ ಐ ಡಿನ ಎಂಟರ್ ಮಾಡಿ. ಸೊ ನಿಮ್ಮ ಜಿಮೇಲಲ್ಲಿ ಏನಿದೆಯೋ ಅದೇ ಮೇಲ್ ಐ ಡಿನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಅದನ್ನೇ ಅಲ್ಲಿ ಮೆನ್ಷನ್ ಮಾಡಿ ಕ್ಯಾಪ್ಚಾನ ಕರೆಕ್ಟಾಗಿ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸೊ ನಿಮ್ಮ ನೀವು ಮೇಲ್ ಐ ಡಿ ಮತ್ತು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಲಿಂಕ್ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಒಂದು ಇನ್ಸ್ಟೆಂಟಾಗಿ ಒಂದು ಮೇಲ್ ಬಂದಿದೆ. ಆ ಮೇಲ್ ಓಪನ್ ಮಾಡಿ ಅಲ್ಲಿ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಐ ಡಿ ಪಾಸ್ವರ್ಡ್ ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಡೀಟೇಲ್ಸ್ ಕೇಳುತ್ತೆ. ಸೊ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಜಿಮೇಲ್ ಐ ಡಿನ ಎಂಟರ್ ಮಾಡಿ, ಹೊಸ ಜೀವನ್ ಮೇಲ್ ಐ ಡಿನ. ನೀವು ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಫಾರ್ಮೆಟ್ ಏನಿದೆ ಅದೇ ಫಾರ್ಮೆಟಲ್ಲಿ ಎಂಟರ್ ಮಾಡ್ಕೊಳ್ಳಿ. ಒಂದು ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರು, ನಂಬರ್, ಕ್ಯಾರೆಕ್ಟರ್. ಸೊ ಎಂಟರ್ ಮಾಡಿ ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಬಂದರೆ ಮಾತ್ರ ಚೇಂಜ್ ಆಗಿರುತ್ತೆ. ಅದಾದ ತಕ್ಷಣ ಬ್ಯಾಕ್ ಟು ಹೋಮ್ ಅಂತ ಅಲ್ಲೇ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇವಾ ಸಿಂಧು ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮ್ಮ ಏನು ಮೇಲ್ ಐ ಡಿ ಕೊಟ್ಟಿದ್ದೀರಿ, ಪಾಸ್ವರ್ಡ್ ಹೊಸದು ಕೊಟ್ಟಿದ್ದೀರಿ, ಅದನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸೇವಾ ಸಿಂಧು ಲಾಗಿನ್ ಓಪನ್ ಆಗುತ್ತೆ.